यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಕನ್ನಡ 9ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಭಗವದ್ಗೀತೆ ಎಂದರೇನು, ಅದರ ಸಾರಾಂಶದ ಬಗ್ಗೆ, ಅದರ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ. ಗೀತಾಮೃತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ದಿವ್ಯಾ ಅವರು. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಕೊಡೋಣ, ಬನ್ನಿ. ಕನ್ನಡ 9 ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳನ್ನು ಪಠಣ ಮಾಡುವುದರ ಜೊತೆಗೆ ಅದರಲ್ಲಿ ಮೊದಲಿಗೆ ಬರ್ತಕ್ಕಂತಹ 9 ಧ್ಯಾನ ಶ್ಲೋಕಗಳನ್ನು ಪಠಣವನ್ನ ಮಾಡೋಣ. ಈ ಧ್ಯಾನ ಶ್ಲೋಕಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಗ್ರಂಥವನ್ನ ಪಾರಾಯಣವನ್ನ ಮಾಡುವಾಗ, ಪಠಣವನ್ನ ಮಾಡುವಾಗ ನಾವು ಧ್ಯಾನವನ್ನ ಮಾಡಿ ಆ ಧ್ಯಾನ ಶ್ಲೋಕವನ್ನ ಹೇಳಿ ನಂತರದಲ್ಲಿ ನಾವು ಈ ಭಗವದ್ಗೀತೆಯನ್ನ ಪಾರಾಯಣವನ್ನ ಮಾಡಬೇಕಾಗತ್ತೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ. ಮೊದಲ ಧ್ಯಾನ ಶ್ಲೋಕವನ್ನ ನೋಡೋಣ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನೋಡಿ, ಈ ಧ್ಯಾನ ಶ್ಲೋಕದಲ್ಲಿ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನೋಡಿ, ಪಾರ್ಥಾಯ ಪ್ರತಿಬೋಧಿತಾಂ. ಪಾರ್ಥ, ಇಲ್ಲಿ ಪಾರ್ಥ ಅಂದ್ರೆ ಯಾರನ್ನ ನಾವು ಹೇಳ್ತೀವಿ ಅಂದ್ರೆ ಅರ್ಜುನನನ್ನ ಪಾರ್ಥ ಅಂತ ಹೇಳಿ ಸಂಬೋಧನೆಯನ್ನ ಮಾಡುವಂಥದ್ದು. ನೋಡಿ, ಇಲ್ಲಿ ಸ್ವಯಂ ಭಗವಂತನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ. ಶ್ರೀಮನ್ನಾರಾಯಣನು ಶ್ರೀ ಲಕ್ಷ್ಮೀರಮಣನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನು ಸ್ವತಃ ತಾನೇ ಉಪದೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾರಿಗೆ? ಅರ್ಜುನನಿಗೆ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ, ಭಗವಂತ ನಾರಾಯಣೇನ ಸ್ವಯಂ, ನಾರಾಯಣನೇ ಸ್ವತಃ ಉಪದೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು. ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ. ನೋಡಿ, ವ್ಯಾಸೇನ ಗ್ರಥಿತಾಂ. ಏನು ವ್ಯಾಸೇನ ಗ್ರಥಿತಾಂ ಅಂತ ಅಂದ್ರೆ, ವ್ಯಾಸರಿಂದ ಈ ರಚಿಸಲ್ಪಟ್ಟಂತಹ ಈ ಗ್ರಂಥದಲ್ಲಿ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ, ಪುರಾಣಗಳಲ್ಲಿ ತಿಳಿಸಲ್ಪಟ್ಟಂತಹ ಮಧ್ಯೆ ಮಹಾಭಾರತಂ, ಮಹಾಭಾರತದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತಹ ಈ ಗೀತೆಯನ್ನ, ಈ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡಿ, ಅದ್ವೈತಾಮೃತ ವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ. ನೋಡಿ, ಅದ್ವೈತವೆಂಬ ಅಮೃತವನ್ನ, ಅದ್ವೈತಾಮೃತ ವರ್ಷಿಣಿ ಅಂದ್ರೆ ಈ ಅಮೃತವನ್ನ ಹೇಳಲ್ಪಟ್ಟಂತಹ, ಸುರಿಸಲ್ಪಟ್ಟಂತಹ ಅಷ್ಟಾದಶಾಧ್ಯಾಯಿನಿ. ಅಷ್ಟಾದಶ ಅಂದ್ರೆ 18 ಅಧ್ಯಾಯಗಳನ್ನ ಒಳಗೊಂಡಂತಹದ್ದು. ಅಷ್ಟಾದಶಾಧ್ಯಾಯಿನಿ ಭಗವತಿ ಭಗವದ್ಗೀತೆ ಭವದ್ವೇಷಿಣಿ. ನೋಡಿ,
ಈ 18 ಅಧ್ಯಾಯಗಳನ್ನೊಳಗೊಂಡಂತಹ ಈ ಭಗವದ್ಗೀತೆಯನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಈ ಮೊದಲನೇ ಧ್ಯಾನ ಶ್ಲೋಕದಲ್ಲಿ ನಾವು ಈ ಧ್ಯಾನವನ್ನು ಮಾಡುತ್ತಾ ಈ ಮೊದಲನೇ ಧ್ಯಾನ ಶ್ಲೋಕವನ್ನು ನಾವು ಪಠಣವನ್ನು ಮಾಡುವಂತಹದ್ದು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ನೋಡಿ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ. ನೋಡಿ, ಇಲ್ಲಿ ವೇದವ್ಯಾಸರಿಂದ ರಚಿಸಲ್ಪಟ್ಟ ಭಗವದ್ಗೀತೆ. ನಮೋ ನಮಃ, ನಮೋಸ್ತುತೆ. ವ್ಯಾಸ ವಿಶಾಲ ಬುದ್ಧೆ, ವಿಶಾಲವಾದ ಬುದ್ಧಿಯುಳ್ಳತಕ್ಕಂತಹ. ಪುಲ್ಲಾರವಿಂದ ಯತಪತ್ರ ನೇತ್ರ. ನೋಡಿ, ಪುಲ್ಲಾರವಿಂದ ಅಂದ್ರೆ ಈ ತಾವರೆಯ, ಅರಳಿದ ತಾವರೆಯ ಎಸಳಿನಂತೆ ಇರ್ತಕ್ಕಂತಹ ನೇತ್ರವುಳ್ಳ, ಅಂದ್ರೆ ಅಗಲವಾದ ನೇತ್ರಗಳನ್ನ ಉಳ್ಳಂತಹ, ಹಾಗೆ ವಿಶಾಲ ಬುದ್ಧಿಯನ್ನ ಉಳ್ಳಂತಹ, ಭಾರತ ತೈಲ ಪೂರ್ಣ, ಭಾರತ ತೈಲದಿಂದ, ಭಾರತ ಎಂಬ ತೈಲದಿಂದ ತುಂಬಿರುವಂತಹ ಜ್ಞಾನದೀಪ, ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ನೋಡಿ, ಈ ಜ್ಞಾನವೆನ್ನುವುದು ಜ್ಞಾನ ದೀಪವನ್ನ ಬೆಳಗಿಸುವಂತಹದ್ದು ಯಾವುದು? ಈ ಭಗವದ್ಗೀತೆ. ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನ ತೊರೆದು ಜ್ಞಾನವೆಂಬ ಬೆಳಕನ್ನ, ಜ್ಞಾನವೆಂಬ ದೀಪವನ್ನ ಬೆಳಗಿಸುವಂತಹ ಈ ಶ್ರೀಮದ್ ಭಗವದ್ಗೀತೆಗೆ ನಾನು ನಮಸ್ಕರಿಸುತ್ತೇನೆ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ನೋಡಿ, ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ನೋಡಿ, ಇಲ್ಲಿ ಪ್ರಪನ್ನ ಪಾರಿಜಾತಾಯ ಅಂದರೆ ಆಶ್ರಿತರಿಗೆ ಬೇಕಾಗಿದ್ದಂತಹ ಅವರನ್ನ ದಯಪಾಲಿಸುವಂತಹ ಶ್ರೀಕೃಷ್ಣ ಪರಮಾತ್ಮ ಕಲ್ಪವೃಕ್ಷವಾಗಿರ್ತಕ್ಕಂತಹ ಪ್ರಪನ್ನ ಪಾರಿಜಾತಾಯ, ಪಾರಿಜಾತವೆಂಬ ಅಮೂಲ್ಯವಾದಂತಹ ಪುಷ್ಪವನ್ನ, ಸ್ತೋತ್ರ ವೇತ್ರೈಕಪಾಣಯೇ. ನೋಡಿ, ಇಲ್ಲಿ ಎಡಗೈಯಲ್ಲಿ ಚಾಟಿಯಿಂದ ಕೂಡಿದಂತಹ ಬೆತ್ತವನ್ನ ಹಿಡಿದಿರ್ತಕ್ಕಂತಹ, ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನ ಧರಿಸಿದಂತಹ, ಈ ಅಮೃತಕ್ಕೆ ಸಮಾನವಾದಂತಹ, ನೋಡಿ, ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಗೀತಾಮೃತ, ಗೀತೆಯೆಂಬ ಅಮೃತವನ್ನ, ಗೀತೆಯೆಂಬಂತಹ ಅಮೃತವನ್ನ ಕೊಡುವಂತಹ ಗೋಪಾಲ ಕೃಷ್ಣನಾಗಿರ್ತಕ್ಕಂತಹ ಶ್ರೀಮನ್ ಭಗವಂತ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ನಮಸ್ಕರಿಸುತ್ತೇವೆ ಅಂತ ಹೇಳಿ ಈ ಧ್ಯಾನ ಶ್ಲೋಕದಲ್ಲಿ ಇರ್ತಕ್ಕಂತಹದ್ದು. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ನೋಡಿ, ಇಲ್ಲಿ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ. ನೋಡಿ, ಇಲ್ಲಿ ಸರ್ವ ಉಪನಿಷತ್ತುಗಳೆಲ್ಲವೂ ಕೂಡ ಗೋವುಗಳಾಗಿರ್ತಕ್ಕಂಥವು. ಸರ್ವೋಪನಿಷದೋ ಗಾವೋ, ಗಾವೋ ಅಂದ್ರೆ ಗೋವುಗಳು ಅಂತ ಹೇಳಿ. ಹಾಗೆ ದೋಗ್ಧ ಗೋಪಾಲನಂದನಃ, ಈ ಗೋವುಗಳನ್ನೆಲ್ಲವನ್ನ ಕಾಯ್ತಾ ಇರ್ತಕ್ಕಂಥದ್ದು ಯಾರು? ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಗೋಪಾಲನಂದನಃ, ಅದಕ್ಕೋಸ್ಕರ ಭಗವಂತನ ಗೋಪಾಲ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ಪಾರ್ಥೋ ವತ್ಸ ಸುಧೀರ್ಭೋಕ್ತ. ಪಾರ್ಥ, ಯಾರು ಇಲ್ಲಿ ಪಾರ್ಥ ಅಂದ್ರೆ ಅರ್ಜುನ. ಆ ಅರ್ಜುನನು ಕರುವಾಗಿರ್ತಕ್ಕಂಥದ್ದು.
ಎಲ್ಲ ಉಪನಿಷತ್ತುಗಳೆಲ್ಲವೂ ಕೂಡ ಗೋವುಗಳಾಗಿರ್ತಕ್ಕಂಥದ್ದು. ಆ ಗೋವುಗಳನ್ನು ಕಾಯ್ತಾ ಇರ್ತಕ್ಕಂಥದ್ದು ಯಾರು? ಗೋಪಾಲನಂದನ ಶ್ರೀಕೃಷ್ಣ ಪರಮಾತ್ಮ. ಆ ಗೋವುಗಳನ್ನ ಈ ಏನು ಬರ್ತಕ್ಕಂಥ ಹಾಲನ್ನ ಅಲ್ಲಿ ಅರ್ಜುನನನ್ನ ಕರು ಅಂತ ಹೇಳಿ ಕರೆದಿರೋಂಥದ್ದು. ಹಾಗೆ ಮಹಾತ್ ಗೀತಾಮೃತವೇ ಹಾಲು, ಗೀತಾಮೃತದುಹೇ ನಮಃ. ನೋಡಿ ಇಲ್ಲಿ ಗೀತಾಮೃತಂ ಮಹತು, ಗೀತೆ ಎಂಬ ಅಮೃತವನ್ನ ಯಾರು ಈ ಜ್ಞಾನಿಗಳಾಗಿರ್ತಕ್ಕಂಥವ್ರು ಕುಡಿಯುವವರು ಅಂಥೇಳಿ ನೋಡಿ ಇಲ್ಲಿ ಬಹಳಷ್ಟು ಸೊಗಸಾಗಿ ಈ ಧ್ಯಾನ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು. ಭಗವಂತನೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಉಪದೇಶಿಸಲ್ಪಟ್ಟಂತಹ ಈ ಭಗವದ್ಗೀತೆಯಲ್ಲಿ ಗೀತಾಮೃತಂ ಮಹತ್, ಈ ಗೀತೆ ಎಂಬ ಅಮೃತವನ್ನ ನಾವು ನೀವೆಲ್ಲರೂ ಕೂಡ ಕುಡಿಯೋಣ ಅಂತ ಹೇಳಿ ನಾನು ಈ ಭಗವದ್ಗೀತೆಗೆ ನಮಸ್ಕರಿಸುತ್ತೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನೋಡಿ, ವಸುದೇವಸುತಂ ದೇವಂ, ವಸುದೇವನ ಮಗನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ, ವಸುದೇವಸುತಂ ಮಗನು, ವಸುದೇವನ ಮಗನು. ಕಂಸ ಚಾಣೂರಮರ್ಧನಂ, ಕಂಸರಂತಹ ಚಾಣೂರರಂತಹ ರಾಕ್ಷಸರನ್ನ ಮರ್ಧನ ಮಾಡಿರ್ತಕ್ಕಂಥವನು. ದೇವಕೀ ಪರಮಾನಂದಂ, ದೇವಕಿಗೆ ಅತ್ಯಂತ ಪರಮಾನಂದವನ್ನು ನೀಡಿರ್ತಕ್ಕಂಥವನು, ಅತ್ಯಂತ ಪ್ರೀತಿಯಿಂದ ಇರ್ತಕ್ಕಂಥವನು. ಕೃಷ್ಣಂ ವಂದೇ ಜಗದ್ಗುರುಂ. ನೋಡಿ, ಇಲ್ಲಿ ಕೃಷ್ಣ ಒಂದೇ, ಒಬ್ಬರೇ ಈ ಜಗತ್ತಿನಲ್ಲಿ. ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳಿ ಈ ಧ್ಯಾನ ಶ್ಲೋಕದಲ್ಲಿ ನಾವು ತಿಳಿಯುವಂತಹದ್ದು. ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರ ನೀಲೋತ್ಪಲಾ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಖಲು ಪಾಂಡವೈರಣನಧಿ ಕೈವರ್ತಕ ಕೇಶವಃ. ಭೀಷ್ಮದ್ರೋಣತಟ ಜಯದ್ರಥಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸ್ತೋತ್ತೀರ್ಣಾ ಖಲು ಪಾಂಡವೈರಣನಧಿ ಕೈವರ್ತಕ ಕೇಶವಃ. ನೋಡಿ, ಇಲ್ಲಿ ಭೀಷ್ಮದ್ರೋಣತಟ ಜಯದ್ರಥಜಲ. ನೋಡಿ, ಭೀಷ್ಮ ಮತ್ತೆ ದ್ರೋಣರು ಇವರು ಕೌರವರು ಮತ್ತು ಪಾಂಡವರ ಗುರುಗಳು. ಭೀಷ್ಮ ದ್ರೋಣತಟ ಜಯದ್ರಥಜಲ ಅಂದ್ರೆ ಇವರಿಬ್ರು ಕೂಡ ದಡದಂತೆ ಇರ್ತಕ್ಕಂಥವರು ಭೀಷ್ಮ ಮತ್ತೆ ದ್ರೋಣರು. ಜಯದ್ರಥಜಲ, ಜಯದ್ರಥನೆಂಬುವನು ಜಲದಂತೆ ನೀರಿನಂತೆ ಇರ್ತಕ್ಕಂಥವನು. ನೋಡಿ, ಇಲ್ಲಿ ಗಾಂಧಾರ ನೀಲೋತ್ಪಲ ಅಂದ್ರೆ ಗಾಂಧಾರದ ರಾಜನಾಗಿರ್ತಕ್ಕಂತಹ ಶಕುನಿಯು ಇಲ್ಲಿ ಕಲ್ಲು ಬಂಡೆಯಂತೆ ಇರ್ತಕ್ಕಂಥದ್ದು. ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ. ಶಲ್ಯ, ನೋಡಿ ಇಲ್ಲಿ ಶಲ್ಯನು ತಿಮಿಂಗಿಲದಂತೆ ಇರ್ತಕ್ಕಂಥವನು. ಹಾಗೆ ಕರ್ಣೇನ ವೇಲಾಕುಲ ಅಂದ್ರೆ ನೋಡಿ ಇಲ್ಲಿ ಕರ್ಣನು ಪ್ರಕ್ಷುಬ್ಧ ಪ್ರವಾಹದಂತೆ ಬಂದಿರತಕ್ಕಂಥವನು. ಹಾಗೆ ಅಶ್ವತ್ಥಾಮ ವಿಕರ್ಣ ಘೋರ ಮಕರ, ಅಶ್ವತ್ಥಾಮನನ್ನು ನಾವು ವಿಕರ್ಣ ಇವರೆಲ್ಲರೂ ಕೂಡ ಭಯಂಕರವಾದ ಮೊಸಳೆಗಳಂತೆ ಇರ್ತಕ್ಕಂಥವ್ರು. ಹಾಗೆ ದುರ್ಯೋಧನಾವರ್ತಿನಿ, ನೋಡಿ ದುರ್ಯೋಧನಾವರ್ತಿನಿ ಅಂದ್ರೆ ದುರ್ಯೋಧನ ಇಲ್ಲಿ ದೊಡ್ಡ ಸುಳಿಯಂತೆ ಇರ್ತಕ್ಕಂಥವ್ರು. ಇವರೆಲ್ಲರನ್ನ ದಾಟಿ ಸೋತ್ತೀರ್ಣಾ ಖಲು ಪಾಂಡವೈ ರಣನಧಿ ಕೈವರ್ತಕ ಕೇಶವ, ಇವರೆಲ್ಲರನ್ನ ಈ ದುರ್ಯೋಧನ ಎಂಬ ಸುಳಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರನ್ನ ದಾಟಿ ಕೈವರ್ತಕ ಕೇಶವ, ನೋಡಿ ಇವರೆಲ್ಲರನ್ನ ಈ ರಣನದಿ ಎಂಬ ನದಿಯಲ್ಲಿ ಈ ಪಾಂಡವರನ್ನ ದಾಟಿದವರು, ದಾಟಿಸಂಥವ್ರು ಯಾರು? ಕೈವರ್ತಕ ಕೇಶವ
ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲರ ಒಂದು ರಣನದಿಯಲ್ಲಿ ಈ ಪಾಂಡವರನ್ನ ತಾನು ಅಂಬಿಗನಂತೆ ದಾಟಿಸ್ತಾನೆ ಅಂತ ಹೇಳಿ ಈ ಶ್ಲೋಕದ ಒಂದು ಅರ್ಥವಾಗಿರ್ತಕ್ಕಂಥದ್ದು. ಈ ಶ್ಲೋಕವನ್ನ ನಮಸ್ಕರಿಸುತ್ತೇನೆ. ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಾಂ ಹರಿಕಥಾಂ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಃ ತೇ ಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಪಾರಾಶರ್ಯವಚಃ ಸರೋಜಮಮಲಂ. ನೋಡಿ, ಇಲ್ಲಿ ವ್ಯಾಸರ ಮಾತುಗಳಿಂದ ಈ ವ್ಯಾಸರ ಮಾತುಗಳಿಂದ ವ್ಯಾಸರ ಸರೋವರದಲ್ಲಿ ಹುಟ್ಟಿದಂತಹ ಈ ನಿರ್ಮಲವಾಗಿರ್ತಕ್ಕಂತಹ ಗೀತೆ ಸರೋಜಮಮಲಂ ಗೀತಾರ್ಥ ಗಂಧೋತ್ಕಟಂ. ಈ ಗೀತೆಯಲ್ಲಿ ಪರಿಶುದ್ಧವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಗಂಧವುಳ್ಳಂತಹ ನಾನಾಖ್ಯಾನಕ ಕೇಸರಾಂ ಅನೇಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಹರಿಕಥಾಂ, ಈ ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದಂತಹ ಸಂಬೋಧನಾ ಬೋಧಿತಂ, ಇದೆಲ್ಲವನ್ನು ಕೂಡ ಸಂಬೋಧನೆ ಮಾಡಿರ್ತಕ್ಕಂಥದ್ದು ಈ ಭಗವದ್ಗೀತೆಯಲ್ಲಿ. ಲೋಕೆ ಸಜ್ಜನ ಷಟ್ಪದೈರಹರಃ, ಲೋಕದಲ್ಲಿ ಸಜ್ಜನರೆಂಬ ಈ ಭ್ರಮರಗಳಿಂದ ತೇಪೀಯ ಮಾನಮ್ಮುದ, ಅಂದರೆ ಇದೆಲ್ಲವನ್ನು ಈ ಭ್ರಮರಗಳು ಹೇಗೆ ಈ ಮಕರಂದವನ್ನು ಹೀರಲ್ಪಡುತ್ತವೋ ಕುಡಿಯಲ್ಪಡುತ್ತವೋ ಹಾಗೆ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ ಅಂತಂದ್ರೆ ನೋಡಿ, ಈ ಕಲಿಯುಗದಲ್ಲಿ ದೋಷವನ್ನ ಕಳೆಯುವಂತಹ ಈ ಭಾರತವೆಂಬ ಕಮಲದಲ್ಲಿ ಉದ್ಭವಿಸುವಂತಹ ಈ ಭಗವದ್ಗೀತೆ ನಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಸನ್ನುಂಟು ಮಾಡಲಿ. ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತಿ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನೋಡಿ, ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತಿ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನೋಡಿ, ಮೂಕಂ ಕರೋತಿ ವಾಚಾಲಂ. ಮೂಕಂ ಅಂದ್ರೆ ಮಾತು ಬರದೇ ಇರ್ತಕ್ಕಂಥವ್ರು. ಕರೋತಿ ವಾಚಾಲಂ, ನೋಡಿ ಮಾತು ಬರದೇ ಇರ್ತಕ್ಕಂಥವರು ಕೂಡ ಬಹಳಷ್ಟು ಮಾತುಗಳನ್ನಾಡುವನ್ನಾಗಿ ಮಾಡುವಂಥದ್ದು. ವಾಚಾಲಂ ಅಂತ ಅಂದ್ರೆ ತುಂಬಾ ಜಾಸ್ತಿ ಮಾತಾಡುವಂಥವ್ರು ಅಂತ ಹೇಳಿ. ಮೂಕಂ ಕರೋತಿ ವಾಚಾಲಂ, ಮೂಗನೂ ಕೂಡ ಮಾತನಾಡುವಂತ ಆಗುವ ತರಹ. ಹಾಗೆ ಪಂಗುಂ ಲಂಘಯತೆ ಗಿರಿಂ, ಹೀಗೆ ಕುಂಟುತನವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಪರ್ವತವನ್ನು ಹಾರಬಲ್ಲಂತಹ, ಅಂದ್ರೆ ಅವರ ಮನಸ್ಸಿನಲ್ಲಿ ಅಂತಹ ಭಾವನೆಗಳು ಅಂತಹದ್ದನ್ನು ಮಾಡುವವರು. ಯತ್ಕೃಪಾ ತಮಹಂ ವಂದೇ, ಅವರ ಕೃಪೆಯಿಂದ ಒಂದೇ ಭಗವಂತ ಪರಮಾನಂದ ಮಾಡುವ, ಇಂತಹದ್ದೆಲ್ಲವನ್ನು ಮಾಡತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಪರಮಾನಂದ ಸ್ವರೂಪನಾಗಿರ್ತಕ್ಕಂತಹ ಶ್ರೀಕೃಷ್ಣನು, ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದ್ಯೈ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಾಂ ನಾವಿದುಃ ಸುರಸುರಗಣಾ ದೇವಾಯ ತಸ್ಮೈ ನಮಃ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ಥವೈ ವೇದ್ಯೈ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಾಂ ನಾವಿದುಃ ಸುರಸುರಗಣ ದೇವಾಯ ತಸ್ಮೈ ನಮಃ. ನೋಡಿ ಇಲ್ಲಿ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ. ನೋಡಿ ಇಲ್ಲಿ ಯಂ ಬ್ರಹ್ಮ, ವರುಣ, ಇಂದ್ರ, ರುದ್ರ
ಇವರೆಲ್ಲರನ್ನು ಕೂಡ ನಾವು ಸ್ತುನ್ವಂತಿ ದಿವ್ಯೈಸ್ತವೈ, ದಿವ್ಯ ಸ್ತೋತ್ರಗಳಿಂದ ನಾವು ಯಾರನ್ನ ಕೊಂಡಾಡ್ತಾ ಇದ್ದೀವಿ, ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಹಾಗೆ ವೇದ್ಯೈ ಸಾಂಗ ಪದಕ್ರಮೋಪನಿಷದೈ, ವೇದಗಳನ್ನ, ಋಷಿಗಳನ್ನ, ಪದಕ್ರಮಗಳನ್ನ, ಉಪನಿಷತ್ತುಗಳನ್ನ, ಇವೆಲ್ಲವುಗಳನ್ನ ಕೂಡಿದ ಸಾಮಗಾನ ಮಂತ್ರಗಳಿಂದ, ವೇದ ಮಂತ್ರಗಳಿಂದ ನಾವು ಯಾರನ್ನ ಕೀರ್ತನೆ ಮಾಡುತ್ತೇವೋ, ಧ್ಯಾನಾವಸ್ಥಿತ ತದ್ಗತೇನ ಮನಸ, ಯಾರು ಮನಸ್ಸಿನ ನಿಶ್ಚಲ ಮನಸ್ಸಿನಿಂದ ಶ್ರೀಕೃಷ್ಣ ಪರಮಾತ್ಮನನ್ನ ಧ್ಯಾನವನ್ನ ಮಾಡ್ತಾರೋ, ಯಸ್ಯಾಂತಾಂ ನಾವಿದ ಸುರಸುರಗಳ ದೇವಾಯ ತಸ್ಮೈ ನಮಃ. ನೋಡಿ, ಇಲ್ಲಿ ಯಾರು ಈ ದೇವತೆಗಳು ಹಾಗೆ ರಾಕ್ಷಸರು ಯಾರ ಆಳವನ್ನ ತಿಳಿಯಲಾರರೋ, ಅಲ್ಲಿ ಯಾರು ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮನ ಅಂತರಂಗವನ್ನ ಅವರು ತಿಳಿಯೋದಕ್ಕಾಗಲ್ಲ. ಅಂತಹ ಪರಮಾತ್ಮನಿಗೆ ನಾವು ನಮಸ್ಕರಿಸುತ್ತಾ ಈ 9 ಧ್ಯಾನ ಶ್ಲೋಕಗಳನ್ನ ಸಂಪೂರ್ಣ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ನಾವು ಒಂದು ಸಲಹೆಯನ್ನು ನೀಡೋಣ. ಏನು? ಎಲ್ಲರಿಗೂ ತಿಳಿದಿರುವ ಹಾಗೆ ಅರಿಶಿನ ಕುಂಕುಮ. ಹೌದು, ನಮ್ಮ ಹಿಂದೂ ಧರ್ಮದಲ್ಲಿ, ಭಾರತದಲ್ಲಿ, ನಮ್ಮ ಸನಾತನದಿಂದಲೂ ರೂಢಿಯಿಂದ ಬಂದಿರತಕ್ಕಂತಹದ್ದು ಅರಿಶಿನ ಕುಂಕುಮದ ಮಹತ್ವ. ಹೌದು, ನಾವೀ ದಿನ ಅರಿಶಿನದ ಮಹತ್ವವನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಅರಿಶಿನ ಅಂತಾದ್ರೆ ನಾವು ಬರೀ ಔಷಧೀಯ ಗುಣಗಳಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಸಂಪತ್ತು, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನ ವೃದ್ಧಿಸ್ತಕ್ಕಂತಹ ಒಂದು ಶಕ್ತಿ ಈ ಅರಿಶಿನಕ್ಕಿದೆ. ಈ ಅರಿಶಿನವನ್ನು ನಾವು ಹಲವಾರು ರೀತಿಯಲ್ಲಿ ಪೂಜೆಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಹಾಗೆ ಔಷಧೀಯ ಗುಣವಾಗಿಯೂ ಕೂಡ ನಾವು ಅದನ್ನು ಉಪಯೋಗಿಸ್ತೇವೆ. ಹಾಗೆ ನಮ್ಮ ಮನೆಯಲ್ಲಿ ಐಶ್ವರ್ಯ, ಸಂಪತ್ತು, ಕೆಲವರು ಎಷ್ಟು ಹಣ ಸಂಪಾದಿಸಿದ್ರು ಅವ್ರ ಮನೆಯಲ್ಲಿ ಹಣವೇ ಉಳಿಯುತ್ತಿರಲಿಲ್ಲ, ಖರ್ಚಾಗಿಬಿಡತ್ತೆ. ಅದಕ್ಕೆ ಕೆಲವೊಂದು ಅಂಶಗಳನ್ನ ನಾವು, ಕೆಲವೊಂದು ವಿಷಯಗಳನ್ನ ನಾವು ತಿಳಿದುಕೊಂಡು ಅದನ್ನ ಅನುಸರಿಸೋದರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇರುತ್ತೆ. ಅದಕ್ಕೆ ನಾವೊಂದು ಸಣ್ಣ ಸಲಹೆಯನ್ನ ನೀಡ್ತಾನೆ. ಏನದು ನೋಡಿ, ಈ ಅರಿಶಿನ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಈ ಅರಿಶಿನದ ಉಂಡೆಯನ್ನ ಏನ್ ಮಾಡಬೇಕು, ನಾವು ಒಂದು ಹಳದಿ ಬಟ್ಟೆಯಲ್ಲಿ ಆ ಅರಿಶಿಣದ ಉಂಡೆಯನ್ನ ಆ ಬಟ್ಟೆಯಲ್ಲಿ ಇಟ್ಟು ಅದನ್ನ ಸುತ್ತಿ ನಮ್ಮ ಮನೆಯಲ್ಲಿ ನಾವು ಹಣವನ್ನ ಇಡತಕ್ಕಂತಹ ಸ್ಥಳದಲ್ಲಿ, ಬೀರುವಿನ ಲಾಕರ್ನಲ್ಲಿ, ಆ ಲಾಕರ್ ಅನ್ನ ನೀಟಾಗಿ ಕ್ಲೀನ್ ಮಾಡಿ ಆ ಲಾಕರ್ ಒಳಗಡೆ ಅದನ್ನ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಆ ಬೀರುವಿನ, ನಿಮ್ಮ ಏನು ಬೀರು ಇಟ್ಟಿರ್ತೀರೋ ಆ ಲಾಕರ್ ಒಳಗಡೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪ್ರತಿದಿನ ಪೂಜೆಯನ್ನ ಮಾಡಬೇಕು. ಇದರಿಂದ ಅನಗತ್ಯವಾಗಿ ಮಾಡುವಂತಹ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವು ಇರುತ್ತೆ. ಹಾಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯಲ್ಲಿ ಬರುವಂತಹ 9 ಧ್ಯಾನ ಶ್ಲೋಕದ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ. ಧನ್ಯವಾದಗಳು.